ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಫುಡ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಗೆ ನಾವು ಯಾವ ರೀತಿಯ ಆಹಾರ ಕೊಡಬೇಕು, 6 ತಿಂಗಳು ನಂತರ ನಾವು ಆಹಾರನ ಕೊಡ್ಬೋದಾ ಅಥವಾ ಬೇಡವಾ, ಯಾವ ಥರ ಲಿಕ್ವಿಡ್ ಆಹಾರನ ಕೊಡಬೇಕಾ ಅಥವಾ ಬರೀ ಫ್ರೂಟ್ಸು, ಆಮೇಲೆ ಜ್ಯೂಸು, ಆಮೇಲೆ ಡೈರಿ ಪ್ರಾಡಕ್ಟ್ಸು ಇಂಥದನ್ನು ಮಾತ್ರ ಕೊಡಬೇಕಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದು. ಖಂಡಿತ ಒಂದು ಫಸ್ಟ್ ಬೇಬಿ ಇರೋರು, ಫಸ್ಟ್ ತಾಯಂದ್ರಾಗಿರುವಂಥವ್ರು, ಫಸ್ಟ್ ಮಗುವಿಗೆ ತಾಯಂದ್ರಾಗಿರುವಂಥವ್ರು ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ಮಕ್ಕಳಿಗೆ ಏನು ಫುಡ್ ಕೊಡ್ಬೋದು, ಏನು ಫುಡ್ ಕೊಡಬಾರ್ದು, ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ, ಅದು ಸತ್ಯನಾ ಅಥವಾ ಸುಳ್ಳ ಅಂತ ಹೇಳ್ಬಿಟ್ಟು ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಅಯ್ಯೋ ಅವ್ರು ಹೇಳಿದ್ದನ್ನೆಲ್ಲ ನಾವು ಕೊಡೋಕ್ಕಾಗುತ್ತಾ ಅಂತ. ಖಂಡಿತ ನಾವು ಹಳ್ಳಿ ಮತ್ತು ಸಿಟಿ ಎರಡಕ್ಕೂ ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಹಳ್ಳಿಯವರಾಗಿದ್ದರೂ ಕೂಡ ಈ ಒಂದು ಫುಡ್ಗಳನ್ನು ಕೊಡ್ಬೋದು, ಸಿಟಿಯವರಾಗಿದ್ರೂ ಕೂಡ ಈ ಒಂದು ಫುಡ್ಗಳನ್ನು ಕೊಡ್ಬೋದು. ಏನು ಫುಡ್ಡನ್ನು ಕೊಡಬೇಕು, ನೀವು ಯಾವುದೇ ಒಂದು ಫುಡ್ಡನ್ನು ಮಾಡ್ತೀನಿ ಅಂತ ಅಂದರೂ, ಮನೇಲಿ ಪ್ರಿಪೇರ್ ಮಾಡ್ತೀನಿ ಅಂತ ಅಂದರೂ ಕೂಡ ಫಸ್ಟ್ನೇದಾಗಿ ಚೆನ್ನಾಗಿ ನೀರನ್ನು ಕೊಡಿಸ್ಬೇಕು. ಮಕ್ಕಳಿಗೆ ಚೆನ್ನಾಗಿ ನೀರನ್ನು ಕುಡಿಸ್ಬೇಕು. ಅದು ಯಾವುದೇ ಒಂದು ಸೀಸನ್ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ನೀರನ್ನು ಚೆನ್ನಾಗಿ 6 ತಿಂಗಳು ನಂತರ, ಅಂದರೆ 3 ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನಲ್ಲಿ ನಾವು ನೀರನ್ನು ಕುಡಿಸ್ತಾ ಇರ್ತೀವಿ. ಅರ್ಧ ಸ್ಪೂನು, 1 ಸ್ಪೂನು ಈ ಥರ ಕುಡಿಸ್ತಾ ಇರ್ತೀವಿ. 6 ತಿಂಗಳು ನಂತರ ಮೇಯ್ನ್ ಆಗಿ ನೀರನ್ನು ಕುಡಿಸ್ಬೇಕು. ಮಕ್ಕಳಿಗೆ ನಾವು ಎದೆ ಹಾಲನ್ನು ಕಂಟಿನ್ಯೂ ಮಾಡಬೇಕು. ಇವೆರಡು ಪಾಯಿಂಟು ಮೇಯ್ನ್ ಆಗಿ ಇರಲೇಬೇಕು. ಎದೆ ಹಾಲನ್ನು ಕಂಟಿನ್ಯೂ ಮಾಡಬೇಕು. ಊಟ ಮಾಡಿಸ್ತಾ ಇದ್ದೀನಿ, ನಾನು ಫೀಡಿಂಗ್ ಮಾಡಿಸೋದು ಬಿಡಿಸೋಣ, ಎದೆ ಹಾಲನ್ನು ಕುಡಿಸೋದು ಬಿಡಿಸೋಣ ಅನ್ನೋ ಒಂದು ಇದರಲ್ಲಿ ಇರಬಾರ್ದು. ಚೆನ್ನಾಗಿ ಎದೆ ಹಾಲನ್ನು ಕೊಡಬೇಕು. ಎದೆ ಹಾಲನ್ನು ಜೊತೆಗೆ ನಾವೇನು ಮಾಡಬೇಕು, ಸ್ವಲ್ಪ ಸ್ವಲ್ಪ ಲಿಮಿಟ್ ಆಗಿ, ಅಂದರೆ ಇವತ್ತು ಒಂದು ಸ್ವಲ್ಪ ತಿನ್ನಿಸಿದ್ವಿ ಅಂದರೆ ನಾಳೆ ಇನ್ನೊಂದು ಸ್ವಲ್ಪ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ನಾಡ್ದೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ನಾಡ್ದೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಈ ಥರ ಡೇ ಬೈ ಡೇ ಸ್ವಲ್ಪ ಜಾಸ್ತಿ 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 ತಿನ್ಕೊಂತ ಬರಬೇಕು, ತಿನ್ನಿಸ್ಕೊಳ್ತಾ ಬರಬೇಕು. ಅದನ್ನು ಯಾವ ರೀತಿಯಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡಬೇಕು, ಈವನ್ ಮಾಲ್ಟು ಮನೆಯಲ್ಲೇ ಮಾಡಬೇಕು. ಎಲ್ಲ ಕಾಳುಗಳನ್ನು ಕೂಡ ನಾವು ಚೆನ್ನಾಗಿ ತೊಳೆದು ಅದನ್ನು ಮೊಳಕೆ ಬರೆಸಿ ಅದನ್ನು ಪೌಡ್ರ್ ಮಾಡಿಸ್ಕೊಂಬಂದಿಟ್ಕೊಂಡು ಅದಕ್ಕೆ ಒಂದು ದಿವಸ ಸಕ್ಕರೆ ಬೇಡ, ಬೆಲ್ಲ, ಆಮೇಲೆ ಉಪ್ಪು, ಈ ಥರ ಹೆಸರು ಬೇಳೆಯಿಂದ ಇದನ್ನು ಕಿಚಡಿ ಮಾಡೋದು, ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಅದರಿಂದ ಕಿಚಡಿನ ಮಾಡೋದು, ಈ ಥರ ಕಡಲೆಕಾಳನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿ ಅನ್ನದಲ್ಲೇ ಕೊಡೋದು. ಈ ಥರ ಫುಡ್ಗಳನ್ನು ಕೊಡಬೇಕು. ಹೆಲ್ತಿ ಫುಡ್ಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಒಂದು ಪೌಷ್ಟಿಕ ಆಹಾರನೂ ಸಿಗುತ್ತೆ. ಹಾಗೆಯೇ ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಒಂದು ದಪ್ಪ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಸಣ್ಣ ಇದ್ರು ಅಂತ ಕೇಳಿದ್ರೆ ಈ ಥರ ಫುಡ್ಗಳನ್ನು ಕೊಡೋದ್ರಿಂದ ಮಕ್ಕಳು ಕೂಡ ಬೇಗನೆ ಒಂದು ದಪ್ಪ ಆಗ್ಲಿಕ್ಕೂ ಕೂಡ ಇದಾಗುತ್ತೆ. ಆಮೇಲೆ ರುಚಿ ಆಗಿರಬೇಕು. ನಾವು ಯಾವುದೇ ಒಂದು ಆಹಾರನ ಕೊಡ್ತಿದ್ದೀವಿ ಅಂದರೂ ಕೂಡ ಆ ಮಕ್ಕಳಿಗೆ ಅದು ತಿನ್ನಬೇಕು ಅನ್ನಿಸ್ಬೇಕು. ಆಮೇಲೆ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿರಬೇಕು. ಅದು ಒಂಥರ ಲಿಕ್ವಿಡಲ್ಲಿ ಇರಬೇಕು. ಆ ಥರ ಆಹಾರಗಳನ್ನು ಕೊಡಿ. 6 ತಿಂಗಳಿಂದ 9 ತಿಂಗಳವರೆಗೂ ಕೂಡ. 3 ತಿಂಗಳು ಏನಿರುತ್ತೆ ಇದನ್ನು ತುಂಬ ಕೇರ್ ಆಗಿ ನೋಡ್ಕೋಬೇಕಾಗತ್ತೆ. 3 ತಿಂಗಳು ಯಾವುದೇ ಒಂದು ಗಟ್ಟಿ ಒಂದು ಪದಾರ್ಥನ ತಿನ್ನಿಸೋದಾಗಲಿ ಅಥವಾ ಗಟ್ಟಿ ಏನೋ ಒಂದು ಮನೇಲಿ ಸ್ವೀಟ್ ತಂದಿದ್ದಾರೆ ಅಂತ ಡೈರೆಕ್ಟಾಗಿ ತಿನ್ನಿಸೋದಾಗಲಿ ಈ ಥರ ಮಾಡ್ಕೋಬಿಡಿ. ರಾಗಿ ಅಂಬ್ಲಿನ ಮಾಡ್ತಾರೆ ಹಳ್ಳಿ ಕಡೆ, ರಾಗಿ ಅಂಬ್ಲಿನ ಕೊಡಿ. ಆಮೇಲೆ ಹೆಸರು ಬೇಳೆನ ಚೆನ್ನಾಗಿ ಮಸ್ತ್ಬಿಟ್ಟು ಅದರದ್ದು ಒಂದು ಗಂಜಿನ ಕೊಡ್ತಾರೆ, ಅದನ್ನು ಕೊಡಿ. ಬೇಳೆ ಬೇಯಿಸಿದಂತಹ ನೀರುಗಳಿರುತ್ತೆ, ಆ ನೀರಲ್ಲೇ ಚೆನ್ನಾಗಿ ಸ್ವಲ್ಪ ಉಪ್ಪು ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಾಲ್ಟ್ ಥರ ಮಾಡಿಬಿಟ್ಟು ಕೊಡ್ಬೋದು. ಅದು ಕೂಡ ತುಂಬಾ ಒಳ್ಳೆಯದು. ಅದಕ್ಕೆ ಸ್ವಲ್ಪ ಹಾಲು ಅದು ಆ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಬೆಲ್ಲ ಹಾಲು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಪಾಯಸ ಥರ ಮಾಡ್ತಾರೆ. ಬೇಳೆಗಳಲ್ಲಿ ಕಡಲೆಬೇಳೆನ ಬೇಯಿಸ್ಬಿಟ್ಟು ಚೆನ್ನಾಗಿ ಮಸ್ತು ಅದಕ್ಕೆ ಬೆಲ್ಲ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಇದು ಮಾಡೋದ್ರಿಂದ ಅದು ಒಳ್ಳೆ ಒಂದು ಫುಡ್ ಅಂತಾನೆ ಹೇಳ್ಬೋದು. ಒಂದು ದಿವಸ ಕಡಲೆಬೇಳೆ, ಒಂದು ದಿವಸ ಹೆಸರು ಬೇಳೆ, ಒಂದು ದಿವಸ ಹೆಸರು ಕಾಳು, ಒಂದು ದಿವಸ ಕಡಲೆಕಾಳು, ಒಂದು ದಿವಸ ಮೊಳಕೆ ಕಟ್ಟಿದ ಎಂತಹ ಹೆಸರು ಕಾಳುಗಳು, ಒಂದು ದಿವಸ ಹುರುಳಿಕಾಳು, ಈ ಥರ ಎಲ್ಲ ಒಂದು ಕಾಳುಗಳನ್ನು ಸೇರಿಸ್ಬಿಟ್ಟು ಡೈಲಿ ಒಂದೊಂದು ರೊಟೀನ್ ಅಂತ ಮಾಡ್ಕೊಳ್ಳಿ. ಒಂದು 3 ತಿಂಗಳವರೆಗೂ ಕೂಡ ಅದೇ ಥರ ಕೊಡಬೇಕು. 3 ತಿಂಗಳಾದಮೇಲೆ ಅಂದರೆ 9 ತಿಂಗಳು, 6 ತಿಂಗಳಿಂದ 9 ತಿಂಗಳವರೆಗೂ ಕೂಡ ನೀವು ಲಿಕ್ವಿಡ್ ಆಗಿ ಆಹಾರವನ್ನು ಕೊಡಬೇಕು. 9 ತಿಂಗಳು ನಂತರ ಯಾವ ಥರ ಕೊಡಬೇಕು, ಹಣ್ಣಿನ ಜ್ಯೂಸ್ಗಳನ್ನು ಕೊಡೋದು. ಹಣ್ಣುಗಳನ್ನು ಸುಲಿದ್ಬಿಟ್ಟು ಅವರಿಗೇನೆ ತಟ್ಟೆಯಲ್ಲಿ ಆವಾಗ ಸ್ವಲ್ಪ ನಡೀತಾ ಇರುತ್ತೆ. ಆವಾಗ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಗಟ್ಟಿ ಇರೋದನ್ನು ಕೊಡೋದು ಆಗಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ. ಇವಾಗೇನು ಫುಲ್ಲು ನೀವು ಲಿಕ್ವಿಡ್ ಆಗಿರೋದನ್ನು ಕೊಡ್ತಾ ಇದ್ರಲ್ವ, ಆವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಅನ್ನನ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದಕ್ಕೇನೆ ಬೆರಗಿಸ್ಬಿಟ್ಟು ಕೊಡೋದು. ಅನ್ನದಲ್ಲಿ ಮಾಡಿರುವಂತಹ ಕೆಲವೊಂದು ಐಟಮ್ಸ್ಗಳಿರುತ್ತೆ, ಅದನ್ನು ಅನ್ನನ ಮಿಕ್ಸಿನ ಮಾಡಬೇಕು. ಯಾವಾಗಲೂ ಕೂಡ ಅನ್ನ ಮೆತ್ತಗಿರಬೇಕು, ಆ ಥರ ನೀವು ಕೊಡಬೇಕಾಗುತ್ತೆ ಮಕ್ಕಳಿಗೆ. ಈ ಥರ ಕೊಡೋದ್ರಿಂದ ಮಕ್ಕಳು ಕೂಡ ಹೆಲ್ತಿಯಾಗಿ ಬೆಳೀತಾರೆ. ಆಮೇಲೆ ಪದೇ ಹಾಲನ್ನು ಕುಡಿಸೋದು, ಹಸುವಿನ ಹಾಲಾಗಿರ್ಬೋದು ಅಥವಾ ಪ್ಯಾಕೆಟ್ ಹಾಲಾಗಿರ್ಬೋದು, ಈ ಥರ ಕುಡಿಸೋದಕ್ಕೆ ಹೋಗ್ಬೇಡಿ. ಹಾಲನ್ನು ಅತಿ ಹೆಚ್ಚು ನಾವು ಯಾವ ಮಕ್ಕಳಿಗೆ ಹಾಲನ್ನು ಕುಡಿಸ್ತೀವಿ ಆ ಮಕ್ಕಳು ಊಟ ಮಾಡಲ್ಲ.
ನೀವು ಬೇಕಿದ್ರೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ನೋಡಿ. ಮಕ್ಕಳನ್ನ 2 ಟೈಮ್ ಹಾಲು ಕೊಡಿ, ಬೆಳಗ್ಗೆ ಮಾರ್ನಿಂಗು ಮತ್ತು ಈವ್ನಿಂಗು. ರಾತ್ರಿ ಮಲಗಬೇಕಾದ್ರೂ ಕೊಡಿ, ಇಲ್ಲಾಂದರೆ ಈವ್ನಿಂಗಲ್ಲಾದರೂ ಕೊಡಿ. ಇವು 2 ಟೈಮಲ್ಲಿ ಮಾತ್ರ ಹಾಲನ್ನು ಕೊಡಬೇಕು. ಇನ್ನೆಲ್ಲ ಫುಡ್ ರೂಟೀನನ್ನು ಮಾಡಬೇಕು ನೀವು. ಒಳ್ಳೆ ಫುಡ್ ಬಿಸ್ಕೆಟ್ ಕೊಡೋದಾಗಲಿ, ಆಮೇಲೆ ಡೈರಿ ಬೆಣ್ಣೆ ಬಿಸ್ಕತ್ ಅಂತ ಹೇಳಿ ಸಿಗುತ್ತೆ, ಆ ಬಿಸ್ಕೆಟನ್ನು ಕೊಡೋದಾಗಲಿ, ಅಥವಾ ಜಾಸ್ತಿ ನೀವು ಗೋಧಿಯಿಂದ ಮಾಡಿರೋಂಥ ಐಟಮ್ಸ್ಗಳನ್ನು ಅಥವಾ ಹೊರಗಿಂದ ತಂದಿರೋಂಥ ಐಟಮ್ಸ್ಗಳನ್ನು ಕೊಡೋದ್ರಿಂದ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಏನು ಮಾಡಬೇಕು, ಮನೆಯಲ್ಲೇ ನೀವು ಪ್ರಿಪೇರ್ ಮಾಡಿ ಕೊಡಬೇಕಾಗತ್ತೆ. ಪಪ್ಪಾಯ ಹಣ್ಣುಗಳಲ್ಲಾದರೆ ಪಪ್ಪಾಯ ಹಣ್ಣು, ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು, ಆಮೇಲೆ ಮೂಸಂಬಿ ಹಣ್ಣು, ಇವೆಲ್ಲನೂ ಲಿಕ್ವಿಡ್. ಇವಾಗ ಎಲ್ಲ ಲಿಕ್ವಿಡಲ್ಲಿ ನಿಪ್ಪಲ್ ಬರುತ್ತೆ. ಆ ನಿಪ್ಪಲಲ್ಲಿ ನೀವು ಕೊಟ್ರಿ ಅಂತ ಹೇಳಿದ್ರೆ ಅದು ಸೀಪತ್ತೆ ಅಂತ ಹೇಳ್ಬೋದು. ಆಮೇಲೆ ಮಾಲ್ಟ್, ರಾಗಿ ಮಾಲ್ಟು ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಪ್ರತಿ ದಿವಸ ರಾಗಿ ಮಾಲ್ಟು ಒಂದು ಟೈಮಲ್ಲಿ ಕೊಡಲೇಬೇಕಾಗುತ್ತೆ. ನಮ್ಮ 3 ರಿಂದ 4 ಟೈಮು ಫುಡ್ಗಳನ್ನು ಕೊಡ್ತಾರೆ. ಅವರು ಜಾಸ್ತಿ ತಿನ್ನಲ್ಲ ಅಂದರೂ ಕೂಡ ಅವರು ಹಂಗೆ ನಾವು ಹೇಳ್ತಾ ಇರ್ತೀವಿ, ಮಕ್ಕಳು ಜಾಸ್ತಿ ತಿನ್ನಲ್ಲ, ಮಕ್ಕಳಿಗೆ ಏನು ಮಾಡಬೇಕು, ನಮ್ಮ ಮಗು ಊಟನೇ ಮಾಡಲ್ಲ ಅಂತ ಹೇಳ್ತಿರ್ತೀವಿ. ಖಂಡಿತ ಅದು ತಪ್ಪು. ಮಕ್ಕಳು ಕೈ ಎಷ್ಟಿರುತ್ತೆ ಅಷ್ಟು ಮಾತ್ರ ಅವು ಊಟ ಮಾಡೋದು. ನಮ್ಮ ಮಗುವಿನ ಕೈ ಎಷ್ಟಿರುತ್ತೆ, ನಮ್ಮ ಅಂಗ ಎಷ್ಟಿರುತ್ತೆ ಅಷ್ಟು ಮಾತ್ರ ಮಗು ಊಟ ಮಾಡೋದು. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಅದು 2 ಸ್ಪೂನ್ ತಿಂದ್ರೂ ಕೂಡ ಮತ್ತೆ ತಿರ್ಗಾ ಒಂದು ಹಾಫ್ ಅನ್ ಅವರ್ ಇಲ್ಲ 1 ಅವರ್ ಬಿಟ್ಟು ಮತ್ತೆ ತಿನ್ಸಿದ್ರು ಕೂಡ ಅದು ತಿನ್ನುತ್ತೆ. ನಾನು ನಡುವೆ ಎದೆ ಹಾಲು ಕೊಡೋದಾಗಲಿ ಅಥವಾ ಮಕ್ಕಳಿಗೆ ಏನಾದರೂ ಬಿಸ್ಕೆಟು ಅದು ಇದು ಕೊಡೋದಾಗಲಿ ಮಾಡಿದ್ರೆ ಮಕ್ಕಳು ಖಂಡಿತ ಊಟ ಮಾಡೋದಿಲ್ಲ. ಅವು ಕರೆಕ್ಟಾಗಿ ಎದ್ದ ತಕ್ಷಣವೇ ನಾವು ಫುಡ್ ರೋಟೀನನ್ನು ಇದು ಮಾಡಿದ್ವಿ ಅಂದರೆ ದೊಡ್ಡವರಾದ್ಮೇಲೂ ಕೂಡ ಅದೇ ಥರ ಬೆಳೀತಾ ಹೋಗ್ತಾರೆ. ನಾವು ಬಿಸ್ಕೆಟು, ಚಾಕ್ಲೇಟು ಈ ಥರ ಅಡಿಟ್ ಮಾಡಿದ್ವಿ ಅಂದರೆ ಅವ್ರು ಅದನ್ನೇ ಹಿಡಿತಾರೆ. ಹಾಗಾಗಿ ನಾವು ಸಣ್ಣವ್ರು ಇದ್ಕಿಲಿಂದಲೇ ಹೆಲ್ದಿ ಫುಡ್ಗಳನ್ನು ಕೊಡೋದಕ್ಕೆ ರೂಢಿ ಮಾಡಬೇಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.